ರಾಷ್ಟ್ರ ರಾಜಧಾನಿಯಲ್ಲಿ ನಮೋ 3.0ಗೆ ಸಕಲ ಸಿದ್ಧತೆ ನಡೀತಾ ಇದೆ. ರಾಷ್ಟ್ರಪತಿ ಭವನದಲ್ಲಿ ನಾಳೆ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದು ಅದಕ್ಕಾಗಿ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ. ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ಪದಗ್ರಹಣ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅದ್ದೂರಿ ಸಿದ್ಧತೆಗಳಾಗ್ತಾ ಇದೆ. ನಾಳೆ ಸಂಜೆ 7:15 ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಂದ ಅಧಿಕಾರ ಗೌಪ್ಯತೆ ಬೋಧನೆ ಮಾಡಲಾಗುತ್ತೆ. ಇನ್ನು ಮೋದಿ ಜೊತೆ ಕೆಲ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ದಾಖಲೆಯನ್ನ ಮೋದಿ ಸರಿಗಟ್ಟಿದ್ದಾರೆ. ನೆಹರು ಬಳಿಕ ಮೂರನೇ ಬಾರಿ ಪ್ರಧಾನಿ ಪಟ್ಟಕ್ಕೆ ಏರ್ತಾ ಇರುವಂತಹ ಕಾಂಗ್ರೆಸ್ಸೇತರ ನಾಯಕ. ಮೂರನೇ ಬಾರಿ ಪ್ರಧಾನಿ ಪಟ್ಟಕ್ಕೇರಿ ಹೊಸ ದಾಖಲೆಯನ್ನ ಬರೆಯಲಿದ್ದಾರೆ ನರೇಂದ್ರ ಮೋದಿ. ರಾಷ್ಟ್ರ ರಾಜಧಾನಿಯಲ್ಲಿ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ. ನಾಳೆಯೇ ಪ್ರಧಾನಿಯಾಗಿ ಮೋದಿ ನೂತನ ಸರ್ಕಾರವನ್ನ ರಚನೆ ಮಾಡಲಿದ್ದಾರೆ. ನಾಳೆ ಸಂಜೆ 7:15 ಮೋದಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಮೋದಿ ಜೊತೆ ಕೆಲ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿದೇಶಿ ಗಣ್ಯರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ನೆರೆ ರಾಷ್ಟ್ರ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ, ಶ್ರೀಲಂಕಾ ಅಧ್ಯಕ್ಷ ರಣಿಲ್ ವಿಕ್ರಮ್ ಸಿಂಘೆ ಭಾಗಿಯಾಗ್ತಾರೆ. ಇನ್ನು ನೇಪಾಳದ ಪ್ರಧಾನಿ, ಭೂತಾನ್ ರಾಜ, ಮಾಲ್ಡೀವ್ಸ್ ಅಧ್ಯಕ್ಷ, ವಕೀಲರು, ವೈದ್ಯರು, ಕಲಾವಿದರು, ಸಾಂಸ್ಕೃತಿಕ ಲೋಕದ ಗಣ್ಯರು, ವಿಕಸಿತ ಭಾರತ ರಾಯಭಾರಿಗಳು, ಕೇಂದ್ರದ ಫಲಾನುಭವಿಗಳು ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಬುಡಕಟ್ಟು ಮಹಿಳೆಯರು, ಸ್ವಚ್ಛತಾ ಕಾರ್ಯಕರ್ತರು, 50ಕ್ಕೂ ಹೆಚ್ಚು ಧಾರ್ಮಿಕ ಮುಖಂಡರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮನ್ ಕಿ ಬಾತ್ನಲ್ಲಿ ಗುರುತಿಸಲ್ಪಟ್ಟವರು ಕೂಡ ನಾಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮೋದಿ ಪಟ್ಟಾಭಿಷೇಕಕ್ಕೆ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ. ನಾಳೆಯೇ ಪದಗ್ರಹಣ ನಡೆಯುತ್ತೆ. ಕಾರ್ಯಕ್ರಮಕ್ಕಾಗಿ ಒಂದು ಕಡೆ ನಡೀತಾ ಇರುವಂತಹ ಸಿದ್ಧತೆ, ಮತ್ತೊಂದು ಕಡೆ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಗಣ್ಯರು ಭಾಗಿಯಾಗ್ತಾರೆ ಅಂತ ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಶ್ವೇತಾ, ಭಾರತದ ರಾಜಕೀಯ ಇತಿಹಾಸದಲ್ಲಿ ಮತ್ತೊಮ್ಮೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸಂದರ್ಭ ಅಂತಾನೆ ಹೇಳ್ಬೋದು. ಕಾರಣ ಇಷ್ಟೇ, ಮೋದಿ ಅವರು ಸತತವಾಗಿ ಮೂರನೇ ಬಾರಿ ಕಾಂಗ್ರೆಸ್ಸೇತರ ಸರ್ಕಾರವನ್ನ ರಚಿಸ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ರಾಜಕೀಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲೇ ಬರೆದಿಡಬೇಕಾದಂತ ಸಂಗತಿ ಅಂತ ಹೇಳ್ಬೋದು. ಇಂಥ ಒಂದು ಸಮಾರಂಭ ನಾಳೆ ರಾತ್ರಿ ಸಂಜೆ 7:15 ರಾಷ್ಟ್ರಪತಿ ಭವನದಲ್ಲಿ ನಡೆಯುತ್ತೆ. ಇದಕ್ಕೋಸ್ಕರ ಇಡೀ ನವದೆಹಲಿ ಸೇರಿದಂತೆ ರಾಷ್ಟ್ರಪತಿ ಭವನ, ನವದೆಹಲಿ ಹಾಗೂ ಪಾರ್ಲಿಮೆಂಟ್ ಸುತ್ತಮುತ್ತ ಎಲ್ಲ ಕಡೆಯ ಸಂಭ್ರಮವನ್ನ ನಾವು ನೋಡಬಹುದು. ಆ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸುವಂತದ್ದು, ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವರಿಗೆ ಸಚಿವ ಸಂಪುಟಕ್ಕೂ ಕೂಡ ಕೆಲವರನ್ನು ಸೇರಿಸಿಕೊಳ್ಳುವಂತದ್ದು ಒಂದು ಕಡೆ. ಆದರೆ ಈ ಒಂದು ಸಮಾರಂಭಕ್ಕೆ ಸಾಕ್ಷಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿದೇಶಿ ಗಣ್ಯರಿಗೆ ಆಹ್ವಾನ ನೀಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು, ನೇಪಾಳ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಭೂತಾನ್ ಇರ್ಬೋದು, ನಮ್ಮ ಜೊತೆಗೆ ಭಾರತದ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಇಟ್ಟುಕೊಂಡಿರುವಂತಹ ಎಲ್ಲ ರಾಷ್ಟ್ರಗಳ, ಅಂದ್ರೆ ಏಷ್ಯನ್ ರಾಷ್ಟ್ರಗಳ, ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳ ಒಂದು ಮುಖ್ಯಸ್ಥರುಗಳಿಗೆ ಆಹ್ವಾನ ನೀಡಿರುವಂತದ್ದು. ಅವರು ಕೂಡ ಬರುವಿಕೆಗೆ ಒಪ್ಪಿಗೆಯನ್ನ ನೀಡಿದ್ದಾರೆ. ಎಲ್ಲರೂ ಕೂಡ ನಾಳೆ ಮಧ್ಯಾಹ್ನದ ಒಳಗೆ ಭಾರತ ತಲುಪ್ತಾರೆ ಅನ್ನುವಂತ ಮಾಹಿತಿ ಒಂದು ಕಡೆ.
ಇನ್ನು ಎರಡನೇ ವಿಚಾರ ಏನು ಅಂತಂದ್ರೆ ಮೋದಿ ಅವರಿಗೆ ಬಹಳ ಇಷ್ಟವಾಗುವಂಥದ್ದು ಇಂಥ ಕಾರ್ಯಕ್ರಮಗಳಲ್ಲಿ ಇರಲೇಬೇಕು ಅನ್ನುವಂಥದ್ದು ಎಲ್ಲ ಅಂದ್ರೆ ಎಲ್ಲ ವರ್ಗ ಸಮುದಾಯಗಳನ್ನು ಕೂಡ ಪ್ರತಿನಿಧಿಸಬೇಕು, ಈ ಒಂದು ಸಮಾರಂಭಕ್ಕೆ ಸಾಕ್ಷಿ ಆಗಬೇಕು ಅನ್ನುವಂಥದ್ದು. ವಕೀಲರ ಸಮುದಾಯ ಇರ್ಬೋದು, ವೈದ್ಯರ ಸಮುದಾಯ ಇರ್ಬೋದು, ಹೀಗೆ ನಾನಾ ವಿಭಾಗಗಳ ಅಂದ್ರೆ ನಾನಾ ಸಮುದಾಯಗಳಿಂದಲೂ ಕೂಡ ಅವರಿಗೆ ಆಹ್ವಾನವನ್ನ ಕಳಿಸಿರುವಂಥದ್ದು. ಅದರಲ್ಲಿ ಪ್ರಮುಖರು ಗಣ್ಯರು ಯಾರ್ಯಾರು ಇರ್ತಾರೋ ಅವರಿಗೂ ಆಹ್ವಾನ ಹೋಗಿದೆ. ಇನ್ನು ಸಾಂಸ್ಕೃತಿಕ ಲೋಕದ ಹಲವು ನಾಯಕರಿಗೆ ಆಹ್ವಾನ ಹೋಗಿರುವಂತದ್ದು. ಇನ್ನು ಪ್ರಮುಖವಾಗಿ ಮೋದಿ ಅವರ ಕಾರ್ಯಕ್ರಮದಲ್ಲಿ ಇವರು ಕಾಣಿಸ್ಕೊಂತಾರೆ. ಸುಮಾರು ಧಾರ್ಮಿಕ ಮುಖಂಡರಿಗೂ ಕೂಡ ಹೆಚ್ಚಿನ ಆದ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಸುಮಾರು 50 ಧಾರ್ಮಿಕ ಮುಖಂಡರಿಗೆ ಆಹ್ವಾನವನ್ನ ನೀಡಿರುವಂತದ್ದು. ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ PMOಗೆ ಸಿಕ್ಕಿರುವಂತದ್ದು. ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸುವವರ ಕಡೆ. ಆದ್ರೆ ಇನ್ನು ಉಳಿದಂತೆ ದೆಹಲಿಯ ಒಂದು ಸೆಕ್ಯೂರಿಟಿ ಸುಮಾರು 3 ಹಂತಗಳಲ್ಲಿ ಸೆಕ್ಯೂರಿಟಿಯನ್ನ ಮಾಡಿಕೊಂಡಿದ್ದಾರೆ ದೆಹಲಿಯ ಪೊಲೀಸರು. ಮೊದಲನೇದಾಗಿ ರಾಷ್ಟ್ರಪತಿ ಸಂಪರ್ಕದಲ್ಲಿರಿ. ಇನ್ನು ರಾಷ್ಟ್ರಪತಿ ಭವನದಲ್ಲಿ ನಾಳೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆದಿದ್ದು ರಾಷ್ಟ್ರ ರಾಜಧಾನಿಗೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಭದ್ರತಾ ಪಡೆಗಳ ಕಣ್ಗಾವಲಿದೆ. ದೆಹಲಿ ಸುತ್ತಲೂ 3 ಹಂತದ ಭದ್ರತೆಯನ್ನ ನಿಯೋಜಿಸಲಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ನಾಳೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ದೇಶದ ಗಣ್ಯರು ಕೂಡ ಭಾಗಿಯಾಗ್ತಾರೆ. ನೆರೆ ರಾಷ್ಟ್ರ ಬಾಂಗ್ಲಾದೇಶದ ಪ್ರಧಾನಿ, ಶ್ರೀಲಂಕಾ ಅಧ್ಯಕ್ಷ, ನೇಪಾಳ ಪ್ರಧಾನಿ, ಭೂತಾನ್ ರಾಜ, ಮಾಲ್ಡೀವ್ಸ್ ಅಧ್ಯಕ್ಷ, ರಾಜಕೀಯ ಗಣ್ಯರು ಮಾತ್ರವಲ್ಲ, ಇನ್ನಿತರೆ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದ್ದು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ದೆಹಲಿ ಸುತ್ತಲೂ 3 ಹಂತದ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆಗಳಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. 3 ಹಂತದ ಭದ್ರತಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ರಾಷ್ಟ್ರಪತಿ ಭವನ ಮತ್ತು ಕರ್ತವ್ಯ ಪಥದ ಸುತ್ತ ಮೊದಲ ಹಂತದ ಭದ್ರತೆ ಇರುತ್ತೆ. ವಿದೇಶಿ ಗಣ್ಯರು ತಂಗೋ ಹೋಟೆಲ್ಗಳ ಸುತ್ತಲೂ ಕೂಡ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದ್ ಕಡೆ ನಾಳಿನ ಈ ಕಾರ್ಯಕ್ರಮಕ್ಕೆ ಸಿದ್ಧತೆಗಳಾಗ್ತಾ ಇದ್ರೆ, ಇನ್ನೊಂದು ಕಡೆ ಭದ್ರತೆಯ ಬಗ್ಗೆಯೂ ಕೂಡ ಹೆಚ್ಚಿನ ಗಮನ ಕೊಡಲಾಗಿದೆ. ಯಾಕಂದ್ರೆ ಒಂದು ಕಡೆ ಮೋದಿ ಪದಗ್ರಹಣ ಕಾರ್ಯಕ್ರಮ, ಬೇರೆ ಬೇರೆ ದೇಶದ ಗಣ್ಯರು ಬರ್ತಾ ಇದ್ದಾರೆ. ಈ ಎಲ್ಲಾ ನಿಟ್ಟಿನಲ್ಲಿ ಯಾವ ರೀತಿ ಭದ್ರತೆ ಬಗ್ಗೆ ಹೆಚ್ಚಿನ ಗಮನ ಕೊಡಲಾಗಿದೆ ದೆಹಲಿಯಲ್ಲಿ? ಶ್ವೇತಾ, ಇಡೀ ನವದೆಹಲಿ ಮತ್ತೆ ಸುತ್ತಮುತ್ತ ಪೂರ್ತಿಯಾಗಿ ಖಾಕಿಯ ಕಣ್ಗಾವಲಿನಲ್ಲಿ ಇರುವಂತದ್ದು. ಕಾರಣ ನಾಳೆ ಪ್ರಧಾನಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ಇದೆ. ಅದರ ಜೊತೆಗೆ ವಿವಿಧ ದೇಶಗಳ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಅಭಿಮಾನಿಗಳು, ಕಾರ್ಯಕರ್ತರು, ವಿವಿಧ ವಲಯಗಳ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಇಡೀ ನವದೆಹಲಿಯಲ್ಲಿ ಭದ್ರತೆಯನ್ನ ಮಾಡಿಕೊಂಡಿರುವಂತದ್ದು. ಅದರಲ್ಲೂ ಕೂಡ 3 ಹಂತದಲ್ಲಿ ಭದ್ರತೆಯನ್ನ ಮಾಡಲಾಗಿದೆ. ಮೊದಲನೇದಾಗಿ ರಾಷ್ಟ್ರಪತಿ ಭವನದ ಸುತ್ತಮುತ್ತ ಕರ್ತವ್ಯ ಪಥ ಈ ಒಂದು ಏರಿಯಾದಲ್ಲಿ ಕೂಡ ಮೊದಲ ಲೇಯರ್ ಅಂದ್ರೆ ಫಸ್ಟ್ ಲೇಯರ್ ಅಲ್ಲಿ ಭದ್ರತೆ ಇರುವಂತದ್ದು. ಇದು ಪ್ರಮುಖವಾಗಿ ರಾಷ್ಟ್ರಪತಿ ಭವನಕ್ಕೆ ಹೊಂದಿಕೊಂಡಿರುವಂತಹ ಹಾಗೆ ಇಲ್ಲಿ ಪೊಲೀಸರು ಮತ್ತೆ ಅರಸೇನಾ ತುಕಡಿಗಳು ಎಲ್ಲವೂ ಕೂಡ ನಿಯೋಜನೆ ಆಗಿರುತ್ತೆ. ಅದಾದ ನಂತರ ಗಣ್ಯರು ತಂಗುವಂತಹ ಹೋಟೆಲ್ಗಳ ಸುತ್ತಮುತ್ತ ಆ ಪ್ರದೇಶದಲ್ಲಿ ಕೂಡ ವಿವಿಧ ರೀತಿಯಲ್ಲಿ ಅಲ್ಲೂ ಕೂಡ ಭದ್ರತೆ ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರಮುಖವಾಗಿ ಗಡಿ ಪ್ರದೇಶ ಅಂದ್ರೆ ದೆಹಲಿಗೆ ಎಂಟ್ರಿ ಆಗುವಂತಹ ಪ್ರದೇಶಗಳಲ್ಲೂ ಕೂಡ ಹಲವು ಅಂದ್ರೆ ಗಡಿಗಳಲ್ಲೂ ಕೂಡ ಪೂರ್ತಿಯಾಗಿ ಭದ್ರತೆ ಆಗಿದೆ. ಹೀಗೆ 3 ಲೇಯರ್ಗಳಲ್ಲಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲೂ ಕೂಡ ಒಂದು ಸಣ್ಣ ಅತ್ಯಾಚಾರವೂ ಕೂಡ ನಡೆಯಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಅದರ ಜೊತೆಗೆ ಡ್ರೋನ್ ಹಾರಾಟ ಇರಬಹುದು, ಅದೇ ರೀತಿ ಲೇಸರ್ ಬೀಮ್, ಈ ಎಲ್ಲವುಗಳನ್ನು ಕೂಡ ಒಂದು ರೀತಿಯಲ್ಲಿ ನಿಷೇಧ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ಎಲ್ಲೂ ಕೂಡ ನಾಳೆ ಈವನ್ ಹೆಲಿಕಾಪ್ಟರ್ಗಳು ಏನು ಕೂಡ ಓಡಾಡುವುದಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಕ್ರಮವನ್ನ ಪೊಲೀಸರು ತೆಗೆದುಕೊಂಡಿರುವಂತದ್ದು. ಇದಕ್ಕೆ ಹೆಚ್ಚಿನ ಭದ್ರತೆಗೆ ಇನ್ನೊಂದಷ್ಟು ಆಡ್ ಮಾಡಿರುವಂತದ್ದು ಏನಂತ ಅಂದ್ರೆ ಮೊಬೈಲ್ ಬಳಕೆ ಇರಬಹುದು, ಏನು
ಅನುಮಾನಾಸ್ಪದ ವ್ಯಕ್ತಿಗಳಿರ್ಬೋದು, ಇವರೆಲ್ಲರ ಮೇಲೂ ಕೂಡ ಒಂದು ನಿಗಾ ಇಡಿಸುವಂತಹ ಕೆಲಸವೂ ಕೂಡ ನಡೀತಾ ಇದೆ. ಇನ್ನು ಸಿಸಿಟಿವಿ ಯಾವಾಗ್ಲೂ ಕೂಡ ಇದು ಅತಿ ಭದ್ರತಾ ಪ್ರದೇಶ ಆಗಿರುವ ಕಾರಣಕ್ಕೆ ಸಿಸಿಟಿವಿಗಳು ಎಲ್ಲವೂ ಕೂಡ ಈಗ ಆಲ್ರೆಡಿ ಯಾವಾಗ್ಲೂ ಕೆಲಸನೇ ಮಾಡ್ತಾ ಇರ್ತವೆ 24x7. ಅದ್ರ ಮೇಲೂ ಕೂಡ ಹೆಚ್ಚಿನ ನಿಗಾವನ್ನ ವಹಿಸಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.